ಗುತ್ತಿಗಾರಪೇಟೆಯಿಂದ 3 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇದೆ. ಜಾಂಡಿಸ್ ಅಂದ್ರೆ ಅದು ಮಂಜಪಿತ್ತ ಕಾಯಿಲೆ ಅಂತ ಹೇಳ್ತಾರೆ. ಒಂದೇ ದಿನದ ಮಧ್ಯದಲ್ಲಿ ಗುಣ ಆಗಿದೆ. ಆಸ್ಪತ್ರೆಯಲ್ಲಿ ಆಗುದಿಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದ್ವಿ. ಚಾಪೆಗೆ ಸಮ ಆಗಿದ್ದ ನನ್ನ ಪಕ್ಕದ ಮನೆಯವರೊಬ್ಬರು ದಿನದಲ್ಲಿ ಮೂರು ಜನ ಬಂದು ಚೂದಿಲ್ಲಿವಾಗ ಆಯ್ತು. ನನ್ನದೊಂದು ಧರ್ಮ ಉಚಿತವಾಗಿ ಕೊಡುವುದು. ನಂತರ ಪಂಡಿತರು ತಿಳ್ಕೊಂಡು ನಿಮಗಿಂತ ನಾನು ಮದ್ದು ಕೊಡ್ತು ಹೇಳ್ತಾರೆ. ಕಣ್ಣೀರು ತುಂಬಾ ಕಷ್ಟದ ಕಷ್ಟ ಅಂತ ಇರಲಿಲ್ಲ. ತಿಂಗಳಲ್ಲಿ ಎಷ್ಟೋ ಜನ ಬರ್ತಾರೆ ವಿದ್ಯೆಗೆ, ಕಾಯಿಲೆಗೆ, ಮತ್ತೆ ಒಂದು ಶಾಲಾ ದೇವಸ್ಥಾನ ಅದೆಲ್ಲ ಇದ್ದದೆಲ್ಲ ನಾವು ಹೋಗುವ ಏನ್ ತಕೊಂಡು ಹೋಗುದಿಲ್ಲ. ಬೇರೆ ಮೂಲೆ ಏನೇನಾದ್ರು ನಮಸ್ಕಾರ. ಹಿಂದೆಲ್ಲ ಒಂದು ಕಾಲ ಇತ್ತು, ಏನಾದ್ರೂ ಅಸೌಖ್ಯ ಒಳಗಾಗ್ತೀವಿ ಅಂತ ಹೇಳಿ ಆದ್ರೆ, ಹುಷಾರಿಲ್ಲ ಅಂತ ಹೇಳಿ ಆದ್ರೆ ನಾವು ಸಡನ್ ಆಗಿ ನೆನಪಾಗ್ತಾ ಇರುವಂತಹದ್ದು ನಮಗೆ ಹಳ್ಳಿ ಮದ್ದನ್ನ. ನೇರವಾಗಿ ಹಳ್ಳಿ ಮದ್ದು ಕಡೆ ಹೋಗ್ತೀವಿ, ಹಳ್ಳಿ ಮದ್ದು ಮಾಡ್ತೀವಿ, ಹುಷಾರಾಗ್ತಾ ಇದ್ವಿ. ಆಮೇಲೆ ಇಂಗ್ಲಿಷ್ ಮದ್ದು ಬಂತು, ವೈದ್ಯರಲ್ಲಿಗೆ ಹೋಗ್ತಾ ಇದ್ವಿ, ಅಲ್ಲಿಯೂ ಕೂಡ ನಮಗೆ ಒಳ್ಳೆಯ ಟ್ರೀಟ್ಮೆಂಟ್ಗಳು ಸಿಗ್ತಾ ಇತ್ತು. ಕೆಲವೊಮ್ಮೆ ನಮಗೆ ಇವಾಗ ಕೂಡ ಹಳ್ಳಿ ಮದ್ದುಗಳ ಮೊರೆ ಹೋಗುವಂತ ಸಿಚುವೇಶನ್ ಬಂದೇ ಬರುತ್ತೆ. ಯಾಕೆಂತ ಹೇಳಿದ್ರೆ ವೈದ್ಯರು ಪಡಿಸೋದಕ್ಕೆ ಆಗದಂತಹ ಕೆಲವು ಕಾಯಿಲೆಗಳನ್ನ ಹಳ್ಳಿ ಮದ್ದಿನ ಮೂಲಕ ಗುಣಪಡಿಸುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಸೊ ಹಾಗಾಗಿ ಸಾಕಷ್ಟು ಹಳ್ಳಿ ಮದ್ದು ಕೊಡುವವರಿದ್ದಾರೆ. ಆದ್ರೆ ಅವರ ನಡುವೆ ಇವತ್ತು ನಾವು ಜಾಂಡಿಸ್ಗೆ ಮದ್ದು ಕೊಡುವಂತಹ ಒಂದು ಹಳ್ಳಿ ಮದ್ದು ಕೊಡುವಂತಹ ಒಂದು ಮಹಿಳೆಯನ್ನ ಪರಿಚಯ ಮಾಡಿಕೊಡ್ತಾ ಇದೀವಿ. ನಮ್ಮ ಸುಳ್ಳಿ ತಾಲೂಕಿನ ಗುತ್ತಿಗಾರಿನ ಹಾಳೆಮಜಲಿನ ಪುಷ್ಪಾವತಿ ದೇವಿದಾಸ್ ಬುಡ್ಲೆಗುತ್ತವರ ಮನೆಗೆ ಬಂದಿರುವಂತಹದ್ದು. ಅವರು ಸಾಕಷ್ಟು ಮದ್ದುಗಳನ್ನ ಕೊಟ್ಟು ತುಂಬಾ ರೋಗಿಗಳನ್ನ ಗುಣಪಡಿಸಿದಾರಂತೆ. ಅದು ಕೂಡ ಉಚಿತವಾಗಿ ತಮ್ಮ ಮದ್ದುಗಳನ್ನ ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ಮಹಿಳೆಯಾಗಿ ಸಾಕಷ್ಟು ಜನರಿಗೆ ಮದ್ದುಗಳನ್ನ ಕೊಡ್ತಾ, ಮನೆಯ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ, ಜೊತೆಗೆ ಸಮಾಜಕ್ಕೆ ಎಲ್ಲವನ್ನ ಕೂಡ ಕೊಡುಗೆಯಾಗಿ ಕೊಡ್ತಾ ಇರುವಂತಹ ಪುಷ್ಪಾವತಿ ಅವರು. ಅವರನ್ನ ನಾನು ಮಾತಾಡಿಸ್ಬೇಕು ಇವತ್ತು. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ ಆಫ್ ಆಲ್, ಇವತ್ತು ಮಹಿಳಾ ದಿನಾಚರಣೆಯಂದು ನಿಮ್ಮನ್ನ ನಾವು ಇಂಟರ್ವ್ಯೂ ಮಾಡುವಂತ ಒಂದು ಭಾಗ್ಯ ನಮಗೆ ಸಿಕ್ಕಿರುವಂತಹದ್ದು. ಸೊ ಹಾಗಾಗಿ ಸಾಕಷ್ಟು ಜನ ಮಾತಾಡ್ತಾ ಹೇಳ್ತಾ ಇದ್ರು, ಒಳ್ಳೆಯ ವ್ಯಕ್ತಿ, ಕೊಡುಗೆ ಧಾನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಹಾಗಾಗಿ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಪುಷ್ಪಾವತಿಯವರು ನೀವು ಅದೇ ಹಳ್ಳಿ ಮದ್ದುಗಳನ್ನ ಕೊಡ್ತಾ ಇದ್ದೀರಾ. ಎಷ್ಟು ವರ್ಷ ಆಯ್ತು ಕೊಡುವಂತಹದ್ದು ಅಂತ? ಸಾಧಾರಣ ನಾನು ಒಂದು 40 ವರ್ಷವೇ ಆಯ್ತು. 40 ವರ್ಷ ಆಯ್ತು. ಓಕೆ. ಹೇಳಿದ್ರೆ ಮದುವೆಯಾಗಿ ಈಗ 50 ವರ್ಷ ಆಯ್ತು. ಒಂದು 10 ವರ್ಷಗಳ ನಂತರ ನಾನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ. ಕರೆಕ್ಟ್ ಆಗಿ ಪ್ಲೇಸ್ ಎಲ್ಲಿ ಆಗ್ತದೆ ಹೇಳಿಬಿಡಿ. ಗುತ್ತಿಗಾರಪೇಟೆಯಿಂದ 3 ಕಿಲೋಮೀಟರ್, ಗುತ್ತಿಗಾರಪೇಟೆಯಿಂದ 3 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇದೆ. ಓಕೆ. ಹಾಳೆಮಜಲಿಂದ ಬುಡ್ಲೆಗುತ್ತು ಅನ್ನುವಂತಹ ತರವಾಡು ಮನೆ. ನನ್ನ ತಲವಾಡು ಮನೆ ನಮ್ಮ ಕನಕಮಜಲ. ಹೌದು. ಇರೋದು ಇಲ್ಲಿ ಇರೋದು. ಓಕೆ. ಪುಷ್ಪಾವತಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಸಾಕಷ್ಟು ಜನರಿಗೆ ಮದ್ದುಗಳನ್ನ ಕೊಟ್ಟಿದ್ದೇನೆ ಅಂತ. ಅದು ಕೂಡ ಬೇರೆ ಬೇರೆ ಕಾಯಿಲೆಗಳೇ ಕೊಡ್ತೀರಾ ಅನ್ನುವಂತ ಮಾತು ಸೆಕೆಂಡ್ರಿ. ಬಟ್ ಒಂದೇ ಕಾಯಿಲೆಗೆ ನಾವು ಜಾಸ್ತಿ ಮದ್ದು ಕೊಡ್ತಾ ಇರುವಂತಹದ್ದು ಅಂತ ಯಾವ ಒಂದು ಕಾಯಿಲೆ ಕೊಡ್ತೀರಾ ಅಂತ? ಅಂದ್ರೆ ಈ ಜಾಂಡಿಸ್ ಅಂದ್ರೆ ಅದು ಮಂಜಪಿತ್ತ ಕಾಯಿಲೆ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಕಾಯಿಲೆ, ಮನುಷ್ಯನಿಗೆ ಕಾಣುವಂತದಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ. ಅದು ನಮ್ಮ ಶರೀರದಲ್ಲಿ ಇರುವಂತದಕ್ಕೆ ನಾವು ನೋಡಿ ಒಂದು ಕಣ್ಣು ಕೆಂಪು ಆಗ್ತದೆ, ಮೂತ್ರ ಹಳದಿ ಆಗ್ತದೆ. ಅವರಿಗೆ ಗೊತ್ತಾಗತ್ತೆ ಸಿಂಪ್ಟಮ್ಸ್. ಅವ್ರಿಗೆ 1 ತಿಂಗಳ ಹಿಂದೆ ಜ್ವರ ಎಲ್ಲ ಬಂದು ಅವರಿಗೆ ಊಟ ಸೇರುದಿಲ್ಲ, ನಿದ್ದೆ ಬರುದಿಲ್ಲ, ಮತ್ತೆ ಹಸಿವಿಲ್ಲ, ಹಾಗೆಲ್ಲ ಇದ್ದರಿಂದಾಗಿ ಅವರು ಇಂಗ್ಲಿಷ್ ಮದ್ದಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರಿಗೆ ಯಾವುದೇ ಇದು ಚಟಕ್ಕಾಗಿ ಅವರು ಮದ್ದು ಮಾಡುದಲ್ಲ, ಅವರ ಮಾಮೂಲು ಇದು. ನಾನೇನು ಸ್ಕೋಪ್ ಇಟ್ಟು ಮಾಡುವವಳಲ್ಲ. ಆದ್ರೆ ಅವ್ರಿಗೆ ಅದೆಲ್ಲ ಮಾಡಿ ಬಂದು ಅಲ್ಲಿ ಆಗಿ ಅಲ್ಲಿನ ಕೋರ್ಸ್ ಮುಗಿಸಿಕೊಂಡು ಬರ್ತಾರೆ. ಬಂದು ಸ್ವಲ್ಪ ದಿವಸದಲ್ಲಿ ಅದೇ ಮದ್ದು ಇರ್ತದೆ. ಆಮೇಲೆ ನನ್ನ ಹತ್ರ ಬರ್ತಾರೆ, ಇದೇನು ಗುಣ ಆಗ್ಲಿಲ್ಲ, ನಾನು ಹೀಗೆ ಮಾಡಿದೆ, ನನಗೆ ನಿದ್ದೆ ಬರುದಿಲ್ಲ, ವಾಪಸ್ ಹಸಿವೆ ಹೀಗೆ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನಾನು ನನಗೆ ನನ್ನ ಅನುಕೂಲತೆ ಏನು ಅಂತ ಹೇಳಿದ್ರೆ ನಾನು ಹೇಳುದು, ನಿಮ್ಮ ಅನುಕೂಲತೆ ಇದ್ರೆ ನೀವು ನನ್ನ ಕಡೆಗೆ ಬನ್ನಿ, ನಿಮಗೆ ಒತ್ತಾಯ ಮಾಡುದಿಲ್ಲ. ನೀವು ಅಷ್ಟು ದೂರದಿಂದ ಕಾರು ಜೀಪ್ ಮಾಡಿಕೊಂಡು ನನ್ನ ಮನೆಗೆ ಬಂದು ನಿಮ್ಮನ್ನು ನೋಡ್ಲಿಕ್ಕೆ ನನಗೆ ಆಗುದಿಲ್ಲ. ನಿಮ್ಮ ಅನುಕೂಲತೆ ನೋಡಿ, ನಿಮಗೆ ವೆಹಿಕಲ್
ಇದ್ರೆ ನಿಮ್ಮ ವೆಹಿಕಲ್ ಅಲ್ಲಿ ಬರ್ಬೋದು. ನೀವು ಖರ್ಚು ಮಾಡಿಕೊಂಡು ಬಂದ್ರೆಲ್ಲ ನನಗೆ ಬೇಸರ ಆಗ್ತದೆ. ಹಾಗಾಗಿ ನೀವು 4 ದಿನದ ಮದ್ದು, ಒಂದು ದಿನ ಹೊಟ್ಟೆಗೆ, ತಲೆಗೆ ಬಂದು ಹೋಗ್ಬೇಕಾಗತ್ತೆ, ಬಂದು ಹೋಗ್ತದೆ. ಮತ್ತೆ ಒಂದು ಕಷಾಯ ಮದ್ದು ಹೇಳ್ತೇನೆ, ಒಂದು ಬಳ್ಳಿ ಮದ್ದನ್ನು ಹೇಳ್ತೇನೆ. ಅದನ್ನ ನೀವು ತಕೊಂಡೋಗಿ ಬೇಯಿಸಿ ಅದರ ಕಷಾಯಲ್ಲಿ ಸ್ನಾನ ಮಾಡ್ಬೇಕು. 3 ಗಂಟೆಯ ಒಳಗೆ ಸ್ನಾನ ಮಾಡ್ಬೇಕು. ಅದೆಲ್ಲ ಸಾಧ್ಯ ಇದ್ರೆ ನೀವು ಅದು ಮದ್ದು ಮಾಡಿ ಬನ್ನಿ. ಈಗ ನನ್ನ ಹತ್ರ ಹಸು ಉಂಟು, ಕರ್ಬಿಡ್ತೇನೆ. ಕರ್ಬಿಡ್ಲಿಕ್ಕೆ ಇಲ್ಲದಿದ್ರೆ ಅವ್ರು ಹಾಲು ತಕೊಂಡು ಬರ್ಬೇಕು. ಈಗ ನೀವೇ ಹಾಲು ಕೊಡ್ತೀವಿ? ಈಗ ನಾನು ಶುದ್ಧ ಹಸುವಿನ ಹಾಲು ಯಾವಾಗ್ಲೂ ಇರುದಿಲ್ಲ, 1 ವರ್ಷ ಇರ್ತದೆ. ಆದ್ರೆ ಮಿಡ್ಲಲ್ಲಿ ಕೊಡ್ತೇನೆ. ಆಮೇಲೆ ನನಗೆ ನೀವು ತಕೊಂಡು ಬರ್ಬೇಕು ಅಂತ ಹೇಳ್ತೇನೆ. ಅವ್ರು ಬಂದ ಮೇಲೆ ನಾನು ಕಡ್ದು ಅವರಿಗೆ ಹೊಟ್ಟೆಗೆ ಕೊಟ್ಟು ತಲೆಗೆ ಹಾಕಿ ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತೇನೆ. ಅದರ 4 ದಿವಸದಲ್ಲಿ ಕೊಟ್ಟದಲ್ಲಿ ಅವರು ಎಷ್ಟೋ ಒಂದೇ ದಿನದ ಮದ್ದಲ್ಲಿ ಗುಣ ಆಗಿದ್ದಾರೆ. 40 ವರ್ಷದಲ್ಲಿ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ನೀವು? ಎಷ್ಟು? 2,000 ಜನವೇ ಜಾಸ್ತಿ ಆಗಿತ್ತು. 2,000 ಜನರಿಗೆ ಕೊಟ್ಟಿದ್ದೀರಾ? ದೂರದವರೇ. ಹೌದು. ಎಲ್ಲಿ ಕೂಡ ಪ್ರಚಾರ ಮಾಡ್ಲಿಲ್ಲ, ಎಲ್ಲವೂ ಕೂಡ ಬಾಯಿ ಮಾತಿನಿಂದ ಹೋದದ್ದು ಅಂತ ನೀವು ಹೇಳಿದ್ರಿ. ಹೌದು. ದೂರದವರು ಅಂತ ಎಷ್ಟು ದೂರದಿಂದ ಬಂದಿದ್ದಾರೆ? ಸುಳ್ಯದಿಂದ ಮಂಡ್ಯಕೋಲ, ಅವಿನಾಶ್ ಭಟ್ ಅವರು, ಅಭಿಲಾಷ್ ಅಂತವರು, ಇತ್ಲಾಗೆ ಮಂಗಳೂರಿಂದ, ಇತ್ಲಾಗೆ ಸುಬ್ರಹ್ಮಣ್ಯ, ಇತ್ಲಾಗಿ ನಮ್ಮ ಗ್ರಾಮ ಫುಲ್, ನಮ್ಮ ಸುಳ್ಳಿ ತಾಲೂಕಿನವರು ಆಲ್ಮೋಸ್ಟ್ ಬರ್ತಾರೆ, ಹುಡುಕಿಕೊಂಡು ಬರ್ತಾರೆ. ಅಲ್ಲ, ಹುಡುಕಿಕೊಂಡಲ್ಲ, ಅವರಿಗೆ ಗೊತ್ತಾಗ್ತದೆ ಇಂಥವರಲ್ಲಿ ಜಾಂಡಿಸ್ ಕೊಡ್ತಾರೆ. ಬಾಯಿ ಮಾತಿ ಪ್ರಚಾರ ಆಗತ್ತೆ. ಈಗ ಒಂದು ಆರೋಗ್ಯವನ್ನು ನಾವು ಅಂದ್ರೆ ನಮ್ಗೆ ಎಲ್ಲಿ ಮದ್ದು ಮಾಡಿದ್ದು ಕೇಳ್ತಾರೆ. ನಾನೊಂದು ನಿಮ್ಮ ಲೇಖನವನ್ನು ಓದ್ತಾ ಇದ್ದೆ, ನೀವು ಮಗ ಕಳಿಸಿದ್ದು ಅಂತ ಹೇಳಿದ್ರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಒಬ್ರು ಹಾಸ್ಪಿಟಲ್ ಅಲ್ಲಿ ಆಗೋದೇ ಇಲ್ಲ, ನೀವು ಕೊನೆಯ ಗಳಿಗೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದನ್ನು ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಟ್ಟು ಗುಣವಾಗಿದ್ದಾರೆ ಅಂತ. ಅವರಿಗೆ ಆಸ್ಪತ್ರೆಯಲ್ಲಿ ಆಗುದಿಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದು, ಇದು ಜಾಂಡಿಸ್ಗೆ ಅದು 3 ಮಂಜಪಿತ್ತ, ಅದೇ ಹಳದಿ, ಮತ್ತೆ ಇದು ಬಚ್ಚಲ್ ಕಾಯಿಲೆ ಅಂದ್ರೆ ಮೈಯಲ್ಲಿ ತೋರಾಗಿ ಮುಖದಲ್ಲಿ ನೀರು ಬರ್ತದೆ. ಅದೇ 3 ವಿಧ ಅಲ್ಲ ಅದ್ರಲ್ಲಿ? ಅದು ಒಬ್ಬನಿಗೆ 3ರಲ್ಲಿ ಅದು ಒಂದೇ. ಎಲ್ಲ ಸಹ ಬರ್ತದೆ ಲಾಸ್ಟ್ ಆಗುವಾಗ. ಅವರು ವಾಂತಿ ಮಾಡಿ 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 ಇದು ಪಿತ್ತ, ಅದು ಮತ್ತೆ ಪಿತ್ತ ಹೋದ್ರೆ ಇದು ಬರ್ತದಲ್ಲ, ಎಂತ ರಕ್ತವೇ ಇಲ್ಲಲ್ಲ ಅಂತ, ಅದು ಹಳದಿ ಆಗ್ತದೆ. ಹಾಗೆ ಚಾಪೆಗೆ ಸಮ ಆಗಿದ್ದ ನನ್ನ ಪಕ್ಕದ ಮನೆಯವರೊಬ್ಬರು, ಚಾಪೆಯಲ್ಲಿ ಇತ್ಲಾಗಿ ಮಲಗಿಸಿದ್ರೆ ಅತ್ಲಾಗಿ ಮಲಗಿಸಿದ್ರೆ ಇತ್ಲಾಗಿ. ಯಾವ್ದಕ್ಕೆ ಬರುದಮ್ಮ ಅದು ಲಿವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಬರ್ತದೆ? ಇಲ್ಲ, ಹಾಗೆ ನ್ಯಾಚುರಲ್ ಆಗಿ ಬರುವಂತದ್ದು. ಬ್ಯಾಡ್ ಹ್ಯಾಬಿಟ್ ಗೆ ಹೇಗೂ ಬರ್ತದೆ, ರಕ್ತವೇ ಇಲ್ಲಲ್ಲ. ಹೌದು. ಮತ್ತೆ ಆಮೇಲೆ ನಾನು ಹೇಳಿದೆ, ನಾನು ನೋಡ್ಲಿಕ್ಕೆ ನಮ್ಮ ಪಕ್ಕದ ಮನೆ ನೋಡ್ಲಿಕ್ಕೆ ಹೋಗ್ಬೇಕಲ್ಲ ನಮ್ಮ ಸಂಬಂಧಿಕರಲ್ಲಿ. ಹಾಗೆ ಹೋಗುವಾಗ ಅಲ್ಲಿ ಹೇಳಿದ್ರು, ನೀವು ನನ್ನ ತವರು ಮನೆಗೆ ನಾನು ಅವ್ರಿಗೆ ಗೊತ್ತುಂಟು ಮದ್ದು ಕೊಡುದು, ಹಾಗಾಗಿ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಅಕ್ಕ ನೀವು ಮದ್ದು ಕೊಡುದಿಲ್ಲಲ್ಲ, ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೇವೆ, ನಿಮ್ಮ ಅಮ್ಮನ ಹತ್ರ ಕೇಳ್ತೇವೆ. ಆಗ ನನ್ನ ತಾಯಿ ನನಗೆ ಬೈದರು, ನೀನು ಅಷ್ಟು ಹತ್ತಿರ ಇದ್ದು ನಿನಗೆ ಕೊಡ್ಬೋದಲ್ಲ. ಆಗ ನನ್ನ ಈ ಸಂಬಂಧಿಕರು ಹೇಳ್ತಾರೆ, ಒಬ್ಬ ಈ ಶಾಪೆಗೆ ಸಮ ಆಗಿ ಇದ್ದವಳನ್ನು ಈ ಅತ್ತೆ ನೋಡಿ ಹೀಗೆ ಬಿಟ್ರಲ್ಲ. ಇದ್ದವಳು ಹುಡುಗಿ, ಹೆಂಗಸು ಅಲ್ಲ, ಹುಡುಗ 10-16 ವರ್ಷ ಅಲ್ಲ, 10-20 ವರ್ಷದ ಹುಡುಗ, ಸಣ್ಣ ಹುಡುಗ. ಹೌದು. ಲಾಸ್ಟಿಗೆ ನೀವು ತನ್ನಿ, ಒಂದು ಚೆಂಬು ನೀರು ತಕೊಂಡು ಬನ್ನಿ, ಆಮೇಲೆ ಒಂದ್ ಸ್ವಲ್ಪ ಹಾಲಿದ್ರೆ ಕೊಡಿ, ನಾನು ಹೋಗಿ ಮದ್ದು ತರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ, ಅಲ್ಲಿ ಸ್ವಲ್ಪ ಮದ್ದು ತೆಗೀರಿ ಮತ್ತೆ ಹೇಳಿದ್. ಅವನು ಕಣ್ಣು ಬಿಡುದಿಲ್ಲ, ಅವನು ಚಾಪೆಗೆ ಸರಿಯಾಗಿದ್ದಾನೆ. ಲಾಸ್ಟ್ ಆಸ್ಪತ್ರೆ ಮತ್ತೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಒಂದು ಹೊತ್ತಿನ ಮದ್ದು ಕೊಟ್ಟು, ಒಂದು ದಿನ ಆದ್ರೂ ನಮಗೆ ಪ್ರಯೋಜನ ಆಯ್ತಲ್ಲ. ಒಂದು ದಿನದ ಮದ್ದು ಇಲ್ಲ, 4 ದಿನ ಕೊಡ್ಬೇಕು. 3 ದಿನ ಕಂಟಿನ್ಯೂ ಒಂದೇ ತರದ್ದು ತಲೆಗೆ ಹಾಕುದು, ನಾನು ಒಂದು ಗ್ಲಾಸ್ ಹೊಟ್ಟೆಗೆ ಕೊಡುದು, ಆಮೇಲೆ ಇದು ಕಷಾಯಲ್ಲಿ ಸ್ನಾನ ಮಾಡುದು. ಇದು 3 ದಿವಸ. 4ನೇ ದಿವಸ ಮೋಷನ್ಗೆ ಕೊಡುದು, ಎಲ್ಲ ತೊಳೆದು ಹೋಗ್ಲಿ, ಜಾಡ್ನೆಗೆ ಕೊಡುದು, ಎಲ್ಲ ತೊಳೆದು ಹೋಗುವಾಗ ಕೊಡುದು. 3 ದಿವಸ ಕಂಟಿನ್ಯೂ ಮಾಡ್ಬೇಕು. 1 ದಿವಸ ಗ್ಯಾಪ್ ನಿಮಗೆ ಏನಾದ್ರೂ ಸಮಸ್ಯೆ ಇದ್ರೆ, ನಿಮಗೆ ಸಮಸ್ಯೆ ಇರೋದಿಲ್ಲ, ನನಗೆ ಸಮಸ್ಯೆ ಇದ್ರೆ ನಾನು ನಾಳೆ ಒಂದು ಬರ್ತೇನೆ ಅಂತ ಹೇಳಿ ಏನಾದ್ರೂ ಅಕಸ್ಮಾತ್ ಅಂತ ಹಾಗೆ ಅವನಿಗೆ ಕೊಟ್ಟು 3 ದಿನಲ್ಲಿ ನಾನು ಮತ್ತೆ ಹೋಗಿಯೇ ಕೊಡುದು. ತಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲ್ಲ, ವೆಹಿಕಲ್ ಎಲ್ಲ ಇಲ್ಲಲ್ಲ, ಈಗ ಮನೆ ವೆಹಿಕಲ್ ಅಲ್ಲ ಮೇಡಮ್ ಅಂತ. ಹಾಗೆ ಮತ್ತೆ ಅವತ್ತಿಂದ
ಸ್ಟಾರ್ಟ್ ಮಾಡಿದ್ದು. ಅದೇ ಪ್ರಚಾರ ಆಗಿ ದಿನದಲ್ಲಿ 3 ಜನ ಬಂದು ಕ್ಯೂ ನಿಲ್ಲುವಾಗ ಆಯ್ತು. ನನ್ನ ಗಂಡ ನನ್ನ ಬೆಳಿಗ್ಗೆ ಎದ್ದು ಆಗ ಅವರಿಗೆ ಸಪೋರ್ಟ್ ಇದ್ರು ಅವರು. ಇಲ್ಲ, ಲಾಸ್ಟ್ ಗೆ ಬಿಡ್ದು ಹೋಗ್ತದಲ್ಲ, ಅವರಿಗೆ ಟೀ ಕೊಡ್ಬೇಕು. ಕೆಲಸದವರು ಈಗ ಕೆಲಸದವರು ಕಡಿಮೆ, ಮುಂದೆ ಕೆಲಸದವರು ಬರೋದು ಟೈಮ್. ನಾನು ಮದ್ದು ಕಡಿಬೇಕು, ಮದ್ದಿಗೆ ಕೊಡ್ಬೇಕು. ಅವನು ಹುಷಾರಾದ ಮೇಡಮ್? ಅವರು ಆಗಲೇ ಹುಷಾರಾಗಿದ್ದಾನೆ. ಅದು ಒಂದೇ ದಿನ ಮದ್ದಲ್ಲಿ ಹುಷಾರಾಗಿದ್ದಾರೆ. ಹಾಗೆ ನಿಮಗೆ ಒಂದು ಸಾರ್ಥಕ ಅಂತ ಆಯ್ತು. ನನಗೆ ಹೆಮ್ಮೆ ಆಯ್ತು, ಯಾಕೆಂದ್ರೆ ಬದುಕಿದಲ್ಲ. ಹೌದು. ಈಗ ಮಂಗಳೂರಲ್ಲಿ ಇದ್ದಾರೆ. ಅಂತದ್ದು ಸಾವಿರಾರು ಆಗ್ತದೆ ಜನ ಬಂದಿದ್ದಾರೆ. ಎಲ್ಲರೂ ರಿಕ್ಷಾದಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ, ವೆಹಿಕಲ್ ಅಲ್ಲಿ ಇಳಿಲಿಕ್ಕೆ ಆಗುದಿಲ್ಲ. ಕೈ ಹಿಡಿದು ತಕೊಂಡು ಬಂದು ಅವ್ರಿಗೆ ಶಟರ್ ಕೊಟ್ಟು ನಾನು ಕೂತ್ಕೊಳ್ಸಿ ಅವರ ಮದ್ದು ಕುಡಿಸಿ ಆಮೇಲೆ ಸ್ವಲ್ಪ ರೆಸ್ಟ್ ತಕೊಳ್ಳಿಕ್ಕೆ ಹೇಳಿ ಅವರಿಗೆ ಬೇಕಾದ ಒಂದು ಬೆಡ್ಶೀಟ್ ಸಹ ಹೊಲಿಸಿ ಕಳಿಸ್ತೇನೆ. ಆದ್ರೆ ಕೂಡುದಿಲ್ಲ. ಆಗದೇ ಇದ್ರೆ ನಾನು ಅವರನ್ನು ನೀವು ಫಸ್ಟಿಗೆ ಹೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಕೊಂಡು ಆಮೇಲೆ ಬನ್ನಿ, ಎಲ್ಲಾದ್ರೂ ಏನಾದ್ರೂ ಆದ್ರೆ ನಾನು ಅಂತದ್ದು ಇಷ್ಟು ಒಂದು ಆಗ್ಲಿಲ್ಲ. ನಿಮಗೆ ಹಳ್ಳಿ ಮದ್ದು ಕೊಡುವಂತದ್ದು ಎಲ್ಲಿಂದ? ಅಜ್ಜಿಯಿಂದ ಬಂತು? ನನ್ನ ತಾಯಿಯ ನನ್ನ ತಂದೆಯ ಅಜ್ಜಿ ಬಳವಳ್ಳಿ ನನಗೆ. ಅವರು ಅಪ್ಪನ ಅಮ್ಮ ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ. ಅಂದ್ರೆ ನಮ್ಮ ಅಜ್ಜಿ ಒಳ್ಳೆ ಇದು ಹಳ್ಳಿ ಮದ್ದಿನವರು. ನೀವೇ ಎಲ್ಲಿ ಅವ್ರ ತರವಾಡ? ನಮ್ಮದು ಮಡ್ತಿಲ್ಲ ಮನೆ. ಮಡ್ತಿಲ್ಲದವರು ಇಲ್ಲಿಗೆ ಬುಡ್ಲೆ ಗುತ್ತಿಗೆ ಮದುವೆ ಮದುವೆ ಮಾಡಿ ಕೊಟ್ಟದ್ದು. ನನ್ನ ತಂದೆಗೆ ನಾವು 3 ಹೆಣ್ಣು 3 ಗಂಡು. ಅದರಲ್ಲಿ ನಾನು 3ನೇವಳು. ಹಾಗೆ ನನ್ನನ್ನು ಇಲ್ಲಿಗೆ ಮದುವೆ ಮಾಡಿ ಕೊಟ್ಟದ್ದು. ಅದ ಕಲ್ತದ್ದು ನಿಮಗೆ ಈಗ ಸಂಪೂರ್ಣವಾಗಿ ಅಜ್ಜಿಯವರು ತುಂಬಾ ಮದ್ದು ಕೊಡ್ತಾರೆ. ಹೆರಿಗೆ, ನೇವಸಕ್ಕೆ, ಹೆರಿಗೆ ಮಾಡಿಸುದು ಮತ್ತೆ ನೇವಸಕ್ಕೆ ಹೇಳಿದೆ, ಮತ್ತೆ ಬಚ್ಚಲ್ ಕಾಯಿಲೆ ಇದಕ್ಕೆ, ಮತ್ತೆ ನಾಯಿ ಕಚ್ಚಿದಕ್ಕೆ, ಹುಚ್ಚು ನಾಯಿದಕ್ಕೆ ಇಷ್ಟೆಲ್ಲ ಕೊಡ್ತೀವಿ. ಅದನ್ನೆಲ್ಲ ರಿಸ್ಕ್ ತಕೊಳ್ಳೋದು ಬೇಡ ಅಂತ ಹೇಳಿ ಇದೊಂದು ಮಾತ್ರ ಎಲ್ಲ. ಈಗ ನಮ್ಮ ಹಳ್ಳಿ ಮದ್ದಲ್ಲಿ ಹುಚ್ಚು ನಾಯಿ ಕೊಟ್ರೆ ಏನಾರಾದ್ರೆ ಕೈ ಎತ್ತಿ ಕೊಡುದು ಮಾತ್ರ. ಅದು ದೊಡ್ಡ ಎಂತದಿಲ್ಲ. ಯಾವ್ದು ಹುಚ್ಚು ನಾಯಿ ಅದೆಲ್ಲ ನನಗೂ ಕೊಡ್ಬೋದು, ರಿಸ್ಕ್ ಉಂಟು ಅಂತ ಒಂದು ಸಿಂಗಲ್ ಒಬ್ಳೆ ಮಹಿಳೆ ನೀವು ಈಗ ಮನೆಯಲ್ಲಿ ಮಕ್ಕಳೆಲ್ಲ ಉದ್ಯೋಗದಲ್ಲಿದ್ದಾರೆ, ಕಷ್ಟ ಆಗ್ತದೆ ನಿಮಗೆ ಅಲ್ವಾ? ಸರಿ, ಅದರ ನಾನು ನೋಡಿದೆ ಉಚಿತವಾಗಿ ಕೊಡ್ತೀರಾ ಅಂತ. 1500 ರೂಪಾಯಿ ಎಲ್ಲ ಖರ್ಚಾಗತ್ತೆ ಅದಕ್ಕೆ. ಎಂತ ನಾನೊಂದು ನನ್ನದೊಂದು ಧರ್ಮ, ಉಚಿತವಾಗಿ ಕೊಡುವುದು ಈಗಿನ ಕಾಲದಲ್ಲಿ. ಯಾವ್ದು 1 ರೂಪಾಯಿ ಕೂಡ ತಗೊಳ್ಳೋದು ಅವರು 1 ರೂಪಾಯಿ ಹೇಳಿ ಅವರ ತಲೆ ಸುತ್ತ ತಂದು ನಾನು ದೇವರಿಗೆ ಹಾಕ್ತೀರಾ? ಅಷ್ಟೇ, ನಿಮ್ಮ ಸ್ವಂತಕ್ಕೆ ತಗೊಳ್ಳೋದು? ಇಲ್ಲ. ಯಾಕೆ ಮನಸ್ಸಾಯ್ತು ಅಮ್ಮ ನಿಮಗೆ ಅಂತ? ಅಂದ್ರೆ ಅವರು ಬದುಕಬೇಕು ನನಗೆ, ಅವರು ನನ್ನದೊಂದು ಸೇವೆಯಾಗಿ ಮಾಡ್ತೇನೆ. ಅಲ್ಲ ಬೇಡ ಎಂತ, ನಾನೊಂದು ಒಂದು ಸೊಪ್ಪು ಮದ್ದಲ್ವಾ, ಕಡಲೆ ಸೊಪ್ಪು ಸಿಗ್ತದೆ, ಅದೇ ತಂದು ಕೆಲಸ ಶ್ರಮ ಇಡ್ಬೇಕಾಗತ್ತೆ, ಸ್ವಲ್ಪ ಟೈಮ್ ಬೇಕಾಗ್ತದೆ. ಏನಿಲ್ಲ, ಬೆಳಿಗ್ಗೆ ಯಾವ ಕೆಲಸ ಮಾಡ್ಲಿಕ್ಕೂ ಟೈಮ್ ಸಿಗೋದಿಲ್ಲ. ಫೋನ್ ಮಾಡ್ಕೊಂಡ್ ಬರ್ಬೇಕಾಗತ್ತಮ್ಮ? ಹೇಗೆ ಈಗ ಎಲ್ಲ ಫೋನ್ ಉಂಟು. ಮುಂದೆ ಬರ್ತಾ ಇದ್ರು, ಹೇಗೆ ಬಂದು ನನಗೆ ಮಗನಿಗೆ ಹೀಗುಂಟು, ನೀವೊಮ್ಮೆ ನೋಡಿ ನನಗೆ ಮದ್ದು ಕೊಡ್ಬೇಕು ಅಂತ ಹೇಳ್ತಿದ್ರು. ಈಗ ನಾನೇ ಈಗ ಮೊದಲಿನ ದಿನ ಹೇಳ್ಬೇಕು, ಮತ್ತೆ ನಾನು ಮದ್ದಿಗೆ ನನ್ನ ಫೋನ್ ಮಾಡಿ ಹೇಳ್ತಾರೆ. ಆಳೊಬ್ಬ ಇದ್ದಾನಲ್ಲ, ಅವನನ್ನು ಮಾತಾಡುವಾಗ ಹೇಳ್ತಾ ಇದ್ರು 20 ವರ್ಷದಿಂದ ಒಟ್ಟಿಗೆ 25 ವರ್ಷ ಆಯ್ತು ಒಟ್ಟಿಗೆ ಇದ್ದಾರೆ ಅಂತ ಹೇಳಿ. ಕಾಡಿಂದ ಹೋಗಿ ಅದೊಂದು ಮುಳ್ಳು ಮರ, ಅದರ ಗಾಳಿಯಲ್ಲಿ ಕೊಕ್ಕೆಯಲ್ಲಿ ತೆಗೆದು ಚಿಗುರನ್ನು ತೆಗೆದು ನಾನು ಅವನು ತಂದು ಕೊಡ್ತಾನೆ. ಮಾರನೇ ದಿವಸ ಬೆಳಿಗ್ಗೆ ಅದರ ನಾನು ಅದಕ್ಕೆ ಬೇರೆ ಸೇರಿಸಲಿಕ್ಕುಂಟು. ದನದ ಹಾಲಲ್ಲಿ ಕಡಿಯುದು, ಒಂದು ಸ್ವಲ್ಪ ನೀರು ಮುಟ್ಟಿಸಬಾರದು, ದನದ ಹಾಲಲ್ಲಿ ಕಡಿಯುದು. ಕಡ್ದು ಒಂದು ಬಗೆ ಕಡ್ದು ತೆಗ್ದು ಅದನ್ನು ಮಿಶ್ರ ಮಾಡ್ಲಿಕ್ಕಿಲ್ಲ, ಮತ್ತೊಂದು ಬಗೆಯನ್ನು ಕಡಿಬೇಕು. 2 ಸರ್ತಿ ಕಡಿಬೇಕು. ಹೊಟ್ಟೆಗೂ ತಲೆಗೂ ಕೊಡ್ತೇನೆ. ಅದಲ್ಲಿ ಅವರು ಹೋಗಿ ಮತ್ತೊಂದು ಕಷಾಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಉಂಟು. ಆ ಸೊಪ್ಪನ್ನು ಹೇಳ್ತೇನೆ, ನೀವು ಹೋಗಿ ಸ್ನಾನ ಮಾಡಿಕೊಳ್ಳಿ. 1 ಕೊಡ್ಪಣ ಅಲ್ಲ 3 ಕೊಡ್ಪಣ ನೀರಾದ್ರೂ ಅದಿತ್ತು ಚಂದ, ನೀವು ತಲೆಯಿಂದಲೇ ನಿಧಾನಾಗಿ ಹೊಯ್ಕೊಳ್ಬೇಕು. ದೊಡ್ಡವರಾದ್ರೆ ಸ್ವಲ್ಪ ಜಾಸ್ತಿ, ಸಣ್ಣವರ ತರ ನೀವು ಸ್ನಾನ ಮಾಡಿಸಿ ನಿಧಾನ ಪಾಟೆಯಲ್ಲಿ ಹೊಯ್ಯಿರಿ. ಪತ್ತೆ ಎಲ್ಲ ಮಾಡ್ಬೇಕಾಗತ್ತೆ? ಪತ್ತೆ 3 ದಿವಸ ಮಾತ್ರ. ಬಾಕಿ ಕಡೆಯವರದೆಲ್ಲ 1 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷವರೆಗೆ ಪತ್ತೆ ಉಂಟು. ನಿಮ್ಮದು ಪತ್ತೆ ಇಲ್ಲ? ಈಗ ಸಪ್ಪೆಲ್ಲ ಸಿಗ್ತದಮ್ಮ? 100 ಕಾಡು ಸಿಗ್ತದೆ. ಅದು ಒಂದೇ ಮರ ಇರುದು, ಎಲ್ಲ ಕಡೆ ಇಲ್ಲ. ಮತ್ತೆ 4ನೇ ದಿವಸದಲ್ಲಿ ನಾನು ಜಾಡ್ನೆ ಕೊಡ್ತೇನೆ. ಅದು ನನ್ನಲ್ಲಿ ಇಲ್ಲ, ನನ್ನ ತವರು ಮನೆಯಲ್ಲಿ ಅಲ್ಲಿ ಒಂದು ಗುಡ್ಡೆಯಲ್ಲಿ ಉಂಟು.
ಆ ಗುಡ್ಡೆಯಲ್ಲಿ ಮಾತ್ರ ಇರುದು ಕೂಡ. ಅದನ್ನು ನಾನು ಈಗ ಕುಡಿಲಿಕ್ಕೆ ಬಂದವರು ಇದ್ರೆ ನೀವು ಒಂದು ಉಪಕಾರ ಮಾಡಿ, ನನಗೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಅವರನ್ನು ಕರ್ಕೊಂಡು ಹೋಗ್ತೇನೆ, ಹೇಳ್ತೇನೆ, ಅವರೊಟ್ಟಿಗೆ ಹೇಳ್ತೀರಾ? ಅವರೊಟ್ಟಿಗೆ ತರ್ಲಿಕ್ಕೆ ಅಲ್ಲಿ ಈಗೆಲ್ಲ ವೆಹಿಕಲ್ ಉಂಟು. ಆಗ ನಾನು ಫೋನ್ ಮಾಡಿ ಅಲ್ಲಿ ನನ್ನ ಕೆಲಸದವರು ಅಲ್ಲಿ ಅವರಿಗೂ ಸಹ ಸಂಬಳ ಕೊಟ್ಟು, ಈಗ ನನ್ನಲ್ಲಿಗೆ ಕೆಲಸದ ಉಂಟುಂತಿದ್ರೆ ನಾನು ಈ ಗುಡ್ಡೆಯಲ್ಲಿ ಉಂಟಿದ್ರೆ ಇವನನ್ನು ಕಳಿಸಿ ಮಾಡಿ ಇಡ್ಬೇಡವಾ, ಹಾಗೆ ಮಾಡಿ ಇಟ್ಟದ್ರಲ್ಲಿ ಬೇರೆಯವರಿಗೆ ನಾನು ಹಣ ಕೊಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಹೋಗುವಾಗ ಹಣ ಕೊಟ್ಟು ಈ ಇದನ್ನು ಗಿಡವನ್ನು ತರ್ತೇನೆ. ಅದನ್ನು ದನದ ಹಾಲು ಇದಿಷ್ಟು ದಿವಸ, 4ನೇ ದಿವಸ ನಾವು ಪಾಯಸಕ್ಕೆ ಹಾಲು ತೆಗ್ದಾಗಿ ಬಣ್ಣಂಗಾಯಿ ಕಾಯಿ ತೆಗ್ದು, ಒಣಗಿದ ಕಾಯಿ ಅಲ್ಲ, ಅದರ ತೆಗ್ದು ಅದರ ಹಾಲು ತೆಗ್ದು ಆ ಹಾಲಲ್ಲಿ ಈ ಬೇರು ಮದ್ದು ಕಡಿದು ಕೊಡ್ತೇನೆ. ಅದರಲ್ಲಿ ಚಂದ ಜಾಡ್ನೆ, ನಿಮ್ಮ ಯಾವುದೇ ಇದು ಕಲ್ಮಶ ಇದ್ರು ಸಹ, ನಿಮ್ಮ ಬೇರೆ ಕಾಯಿಲೆಗೂ ಸಹ ತೊಂದರೆ ಇಲ್ಲ, ಯಾವ ಎಫೆಕ್ಟ್ ಇಲ್ಲ. ನಿಮಗೆ ಯಾವ ಸಮಸ್ಯೆ ಇದ್ರು ಸಹ ಇದನ್ನು ಕುಡಿದ್ರೆ ಇದರಲ್ಲಿ ಎಫೆಕ್ಟ್ ಇಲ್ಲ. ಯಾವುದು ಈಗ ಜಾಡ್ನಿಗೆ. ಆಗ ನೋಡಿ, ಮುಂದಿನ ದಿವಸ 3 ದಿವಸದಿಂದ ನಮ್ಮದು ಒಳಗೆ ಕ್ಯೂರಿಂಗ್ ಆಯ್ತಲ್ಲ, ಆಮೇಲೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಲ್ಲ. ಇಲ್ಲ ಇದ್ರೆ ಎಲ್ಲ ರೆಫರ್ ಮಾಡ್ತಾರೆ ಅಂತ ಹೇಳಿದ್ರಿ, ಮಾತಾಡ್ತಾ ಅಲ್ವಾ? ಡಾಕ್ಟರ್ ಹೇಳ್ತಾರೆ ಇಲ್ಲಿಗೆ ಹೋಗಿ. ಚಿದಾನಂದ ಡಾಕ್ಟರ್ಗಳೆಲ್ಲ, ಈ ಡಾಕ್ಟರ್ ಆ ಡಾಕ್ಟರ್, ಚಿದಾನಂದರ ಪಂಡಿತರು ತಿಳ್ಕೊಂಡು ನಿಮಗಿಂತ ನಾನು ಮದ್ದು ಕೊಡ್ತು ಹೇಳ್ತಾರೆ. ಹೌದಲ್ಲ? ಚಿದಾನಂದ ಅಲ್ಲಿಂದ ಎಷ್ಟೋ ಡಿಸ್ಚಾರ್ಜ್ ಆಗಿ ಬಂದು ನನ್ನ ಇಲ್ಲಿ ಮದ್ದು ಮಾಡಿಕೊಂಡಿದ್ದಾರೆ. ಮತ್ತೆ ಇಲ್ಲಿ ಗುತ್ತಿಗೆಲ್ಲ ಎಲ್ಲಾ ಡಾಕ್ಟರ್ಗಳು ಸಮೇತ ಅಲ್ಲಿಗೆ ಬಂದ್ರೆ ನೀವು ಅಲ್ಲಿಗೆ ಮದ್ದು ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಾನು ಡಾಕ್ಟರ್ ಹತ್ರ ಹೋಗಿ ಹೇಳಿದೆ, ಡಾಕ್ಟ್ರೆ ನೀವು ಕೊಡಿ, ಅಲ್ಲಿ ನಾನು ಕೊಡ್ತೇನೆ, ನೀವು ನನ್ನಲ್ಲಿ ಕಳ್ಸಬೇಡಿ, ಹಳ್ಳಿ ಮದ್ದು ಮಾಡಿ ಅಂತ ಹೇಳಿ ಅಂತ ಹೇಳ್ತೀರಾ? ಓಕೆ. ಏಜ್ ಆಗ್ತಾ ಬಂತು, ಕಷ್ಟ ಆಗ್ತದಮ್ಮ ನಿಮಗೆ? ಕಷ್ಟ ಇಲ್ಲ ಕೊಡ್ತಾ ಇರ್ತೀರಾ? ಎಷ್ಟು ಜನ ಬಂದ್ರು ಕೂಡ ಕೊಡುದು ಅಂತಾರೆ. ಅವರ ಸಮಸ್ಯೆಗಳಿಗೆ ನಾನಿಲ್ಲ, ಅವರು ಅಷ್ಟು ದೂರದಿಂದ ಬರುದು, ಅವರು ಕಾರು ಜೀಪು ಮಾಡಿಕೊಂಡು ಬರುದು, ಅದೆಲ್ಲ ನಂಗೆ ಬೇಸರ. ಅವ್ರು ಖರ್ಚು ಮಾಡ್ಬೇಡುವ, ಇಲ್ಲಿಂದ ಗುತ್ತಿಗರಿಗೆ 100 ರೂಪಾಯಿ ಉಂಟು, ಅವರು ರಿಕ್ಷಾಲೆಲ್ಲ ಬರುದು, ಅವರ ಆರೋಗ್ಯ ಕಡಿಮೆ ಬರ್ಲೇಬೇಕು, ನಮ್ಮ ಜೀವ ಉಳಿಬೇಕು ಅಂತಾದ್ರೆ ಬರ್ಲೇಬೇಕಾಗ್ತದೆ, ಮದ್ದು ಮಾಡ್ಬೇಕು. ಬೇರೆ ಏನೆಲ್ಲ ಕಾಯಿಲೆ ಕೊಡ್ತೀರಾ? ಇಲ್ಲ, ನಾನು ಇದೇ ಮೈನ್ ಕೊಡ್. ಮತ್ತೆ ಈಗ ಮೊನ್ನೆ ಒಬ್ರು ಬಂದ್ರು, ಇದು ಹೋಗುದು ಬಿಳಿ ಹೋಗುದು ಅಂತಕ್ಕೆ ಇಂಥದ್ದು ಮಾಡಿ ಕೊಡಿ ಮನೆ ಬಂದ್ರು ಸಹ ಕೊಡ್ತೀರಾ? ಅದೆಲ್ಲ ಪ್ರಖ್ಯಾತ ಮಾಡ್ಲಿಲ್ಲ. ಓಕೆ, ಇದು ಮೈನ್ ಫೋಕಸ್ ಆಗಿ ಮಾಡ್ತಾ ಇದ್ದೀರಾ? ಓಕೆ, ಎಷ್ಟೋ ಜನ ಬದುಕಿದ್ದಾರೆ. ಓಕೆ, ನಾನು ಹೀಗೆ ಒಂದು ಸುತ್ತು ಬಂದು ಇಳಿದ ಕೂಡಲೇ ಸಂಪೂರ್ಣವಾಗಿ ತೋಟಗಳನ್ನು ನೋಡಿದೆ ಅಮ್ಮ. ಎಲ್ಲವೂ ಕೂಡ ಹಸಿರಾಗಿ ಉಂಟು. ಸೊ ಹಾಗಾಗಿ ನಿಮ್ಮಷ್ಟೇ ಆಕ್ಟಿವ್ ಉಂಟು ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಮಕ್ಕಳೆಲ್ಲ ಜಾಬ್ ಅಲ್ಲಿದ್ದಾರೆ, ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿದ್ರೆ, ಮಗ ಕೂಡ ಉದ್ಯೋಗದಲ್ಲಿದ್ದಾರೆ, ಮಗಳು ಕೂಡ ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳ ಪರಿಚಯ ಮಾಡಿಕೊಡಿ ಅಂತ. ಅದೇ, ಮಗ ಡಿಪ್ಲೊಮಾ ಇಂಜಿನಿಯರ್ ಆಗಿ ಹೊರಗೆ ಉದ್ಯಮಿಯಾಗಿದ್ದಾನೆ, ಕಿರಣ್ ಬುಡ್ಲೆ ಗೊತ್ತ ಅವನು. ಮಗಳು MA B.Ed ಮಾಡಿದ್ದಾಳೆ, ಅವಳು ಲೆಕ್ಚರ್ ಟೀಚ್ ಮಾಡ್ತಾಳೆ. ಮಕ್ಕಳು ಬಂದು ಹೋಗ್ತಾರೆ. ನಾನು ಬೇಕಾಗುವ ಕರೆದ್ರೆ ಬರ್ತಾರೆ, ಬಂದು ಹೋಗ್ತಾರೆ. ಮಕ್ಕಳಿಗೆ ಇಬ್ಬರಿಗೂ ಮೊಮ್ಮಕ್ಕಳು ಇದ್ದಾರೆ, ಇಬ್ಬರಿಗೂ 2 ಮಕ್ಕಳು ಇದ್ದಾರೆ. ಖುಷಿ ಸಂಸಾರ ಅವರದಾಗಿದೆ. ಓಕೆ, ನಾನು ಆಗ್ಲೇ ಹೇಳ್ದೆ ಎಲ್ಲವೂ ಕೂಡ ತೋಟಗಳು ಹಸಿರಾಗಿದೆ ಅಂತ ಹೇಳಿ ಅಂತ. ನಾನು ನಮ್ಮ ರಿಪೋರ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು, ಅವರು ಗಟ್ಟಿಗಿತ್ತಿ ಅಂತ. ಯಾಕೆಂತ ಹೇಳಿದ್ರೆ ಎಲ್ಲ ತೋಟಗಳನ್ನ ಕೆಲಸವನ್ನ ಆಳಿಟ್ಕೊಂಡು ಹಸ್ಬೆಂಡ್ ನಾನೇ ಮಾಡ್ತೇನೆ. ಎಷ್ಟು ಅದು ಹೇಗೆ ಮಾಡ್ತೀರಾ ಅಂತ ಅಂದ್ರೆ, ನಾನೊಂದು 5 ಗಂಟೆ ಹೇಳ್ತೇನೆ, ಎದ್ದು ನನ್ನ ಎಲ್ಲ ಇದು ಮನೆಯೊಳಗೆ ಅದೆಲ್ಲ ಮಾಡಿ ಹಿಡಿದು ವಾಪಸ್ ಅವರ ಆಳುಗಳನ್ನು ಹಿಡ್ಕೊಂಡು ನಾನು ಹುಲ್ಲು ಸೊಪ್ಪು ಮತ್ತೆ ದನ ಹಸುವನ್ನು ಕರುಬಿಟ್ಟು ಟೈಮ್ ಆಗ್ತದೆ ನಿಮಗೆ ಸೆಟ್ ಮಾಡ್ಕೊಳ್ತೀರಾ? ಮತ್ತೆ ಇದು ಹಾಲು ಡೈರಿ ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಅದು ಈಗ 4 ಲೀಟರ್ ಕೊಡ್ತೇನೆ ಅಷ್ಟೇ. ನಮಗೆ ದನ ಬೇಕಾಗ್ತದೆ, ಮದ್ದಿಗೆ ಬೇಕಾಗ್ತದೆ. ನಾನು ಗೊಬ್ಬರ ಮಾಡಿದ್ದೇನೆ ಮನೆಯಲ್ಲಿ, ಎರೆಹುಳ ಇದೆಲ್ಲ ತೋಟದಲ್ಲೆಲ್ಲ ಉಂಟು, ಅದೆಲ್ಲ ಟೈಮ್ ಸರಿ ಅಡ್ಜಸ್ಟ್ ಆಗ್ತದೆ. ಹೋಗ್ತೇನೆ ನಾನು, ತುಂಬಾ ಫಂಕ್ಷನ್ ಹೋಗ್ತೀರಾ? ಫಂಕ್ಷನ್ಗೆ
ಹೋಗ್ತೀರಾ, ತೋಟ ಎಲ್ಲ. ಮಾಡ್ತೀರಾ, ಮದ್ದು ಕೊಡ್ತೀರಾ, ಮದ್ದು ಮಕ್ಕಳಿಗೂ ಟೈಮ್ ಕೊಡ್ತೀರಾ. ಮಕ್ಕಳು ಕೆಲವರು ಮಗ ದೂರ ಇದ್ದಾನೆ ಬರ್ಲಿ ಅಂತ ಅದೇ- ಅನ್ನೋದು ಅದೆಲ್ಲ, ಏನಿಲ್ಲ, ಅದೆಲ್ಲ. ಅವರವರ ಕೆಲಸ ಮಾಡ್ಲಿ ಅವರಿಗೆ ಅನ್ನುವಂಥದ್ದು ತೊಂದರೆವೇ ಕೊಡೋದಿಲ್ಲ. ಮಕ್ಕಳಿಗೆ ತೊಂದರೆ ಕೊಡೋದಿಲ್ಲ. ಅವರಿಗೆ ಕೂಡ ಹ್ಯಾಪಿ ಇದೆ ಅಮ್ಮ ನಿಮ್ಮ ಮೇಲೆ, ಅಂದ್ರೆ ತುಂಬಾ ಅಂದ್ರೆ ಪ್ರೌಡ್ ಫೀಲ್ ಇದೆ, ಪ್ರೌಡ್ ಫೀಲ್ ಅವನ್ ಇದೆ. ಕಿರಣಂದು ನನ್ನದು ಯಾವ್ದು ಮಾಡಿದ್ರು ಇದು ಅಬ್ಜೆಕ್ಷನ್ ಇಲ್ಲ. ಇಲ್ಲ, ಎಂತ ಬೇಕಾದ್ರೆ ಮಾಡಮ್ಮ ಅಂತ. ಓಕೆ, ಅರೆ ಭಾಷೆಲೆ ಅರೆ ಭಾಷೆ ಸಂಘಟನೆ ಆಕ್ಟಿವ್ ಆಗಿದ್ದಾರೆ, ಜೊತೆ ಕಾಂಗ್ರೆಸ್ ಯೂತ್ ಲೀಡರ್ ಆಗಿದ್ದಾರೆ. ನನ್ನ ಗಂಡ ಇರುವಾಗ ಮಾತ್ರ ಅವರಿಗೆ ನಾನು ತುಂಬಾ ಮದ್ದು ಕೊಡ್ತಿದ್ದೆ. ಆಗನಿಗೆ ಮಾತ್ರ ಅವ್ರದ್ದು ಅಬ್ಜೆಕ್ಷನ್ ಹಾಕಿದ್ರು, ನೀನು ಹೀಗೆ ಮಾಡಿದ್ರೆ ನೀನ್ ತಗೊಂಡೋಗಿ ಅಲ್ಲಿ ಕಲ್ಲಲ್ಲಿ ಒಂದು ಬೋರ್ಡ್ ಹಾಕಿ ಕೂತ್ಕ. ಅವರಿಗೆ ಕಿರಿಕಿರಿ ಆಗ್ತಿತ್ತು ಅವ್ರಿಗೆ ಹೇಳುವಾಗ ಅವ್ರು ಸ್ಟ್ಯಾಂಡರ್ಡ್. ಹೌದು ಹೌದು ಹೌದು. ಅವರಿಗೆ ಎಲ್ಲ ಕೂತಲ್ಲಿಗೆ ಕೊಡ್ಬೇಕು, ಅವ್ರು ಹೇಳುವಾಗ ತಿಂಡಿ ಚಾ ಆಗ್ಬೇಕು, ಕೆಲಸದವರು ಬರುವ ಅಬ್ಜೆಕ್ಷನ್ ತೊಂದರೆ ಆಗ್ಬಾರ್ದು. ಎಷ್ಟು ಕೆಲಸದವರು ಇದ್ದಾರೆ ಈಗೆಲ್ಲ ಈಗ ಇವರು ಕರ್ಕೊಳ್ಳೋದು ಮಾಮೂಲಿ ಕೆಲಸ. ಆಗೆಲ್ಲ ಜಾಸ್ತಿ ತೋಟಕ್ಕೆ ಸೊಪ್ಪು ಮಾಡೋದು. ನಾನು ಈಗಲೂ ತೋಟಕ್ಕೆ ಸೊಪ್ಪು ಮಾಡ್ತೇನೆ, ಮಾಡಿಸ್ತೀರಾ? ಓಕೆ, ತೋಟಕ್ಕೆ ಮಣ್ಣು ಹಾಕುದು. ಅದರ ನಡುವೆ ನಮ್ಮ ದಿನೇಶ್ ಅಣ್ಣ ಮಾತಾಡ್ತಾ ಹೇಳ್ತಾ ಇದ್ರು, ಎಲ್ರು ಕೂಡ ಮದ್ದು ಕೊಡ್ತಾರೆ, ಎಲ್ರು ಕೂಡ ಕೆಲಸ ಮಾಡ್ತಾರೆ, ಆದ್ರೆ ಕೊಡುಗೈ ದಾನಿ ಅನ್ನುವಂತಹದ್ದು ಯಾರಿಗೂ ಮನಸ್ಸು ಬರುದಿಲ್ಲ ಅಂತ. ಎಲ್ರು ಕೂಡ ನಂಗೆ ಬೇಕು ಅಂತ ಆಸೆ ಮಾಡಿ ಇಟ್ಕೊಳ್ಳೋದೇ ಹೊರತು ಇನ್ನೊಬ್ರಿಗೆ ದಾನ ಮಾಡ್ಬೇಕು ಅಂತ ₹1 ಕೊಡುವಂತಹವ್ರು ತುಂಬಾ ವಿರಳ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಅವ್ರು ಹೇಳ್ಪಟ್ಟಾಗ ನಂಗೆ ನಿಜವಾಗಿ ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು ಈಗ ನಮ್ಮ ಮರಕ ದೇವಸ್ಥಾನದ ಒಂದು ಟ್ರಸ್ಟಿ ಕೂಡ ಆಗಿದ್ದೀರಾ. ಸೊ ಹಾಗಾಗಿ ಏನ್ ಜನ ಕೇಳ್ಕೊಂಡ್ ಬರ್ತಾರೆ ಅವರಿಗೆ ನೀವು ಕೈಯಲ್ಲಿ ದಾನ ಮಾಡ್ತಿರುವಂತ ಮಾತು ಕೇಳಿದ್ದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡಿ ಅಮ್ಮ ಅಂತ. ಅಂದ್ರೆ ಯಾಕೆಂತಂದ್ರೆ ನನ್ನ ನಂಬಿ ಬರ್ತಾರೆ, ನನಗೆ ದೇವರು ಕೊಟ್ಟಿದ್ದಾರೆ, ಅದನ್ನ ಅವರಿಗೆ ನಾನು ದಾನ ಆಗಿ ಕೊಡ್ತೀರ. ಕಣ್ಣೀರು ತುಂಬಾ ಕಷ್ಟದ ಕಷ್ಟ ಅಂತ ಇರ್ಲಿಲ್ಲ, ತಿಂಗಳಲ್ಲಿ ಎಷ್ಟೋ ಜನ ಬರ್ತಾರೆ ಈ ಸೀಸನ್ ಅಲ್ಲಿ. ಏನೋ ಅದ್ರಲ್ಲಿ 5,000, 10,000, 2,000, 3,000. ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಂದ್ರೆ ಕಣ್ಣೀರು ಬರ್ತದೆ. ಅದು ಯಾವ್ದು ಕಷ್ಟ ಇರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ನನಗೆ ಜೀವನದಲ್ಲಿ ಕಷ್ಟ ಅಂತ ಏನಿರ್ಲಿಲ್ಲ, ನಾನೊಬ್ಳು ಒಂದು ಶ್ರಮ ಮಾಡ್ತೇನಲ್ಲ, ಇನ್ನೊಬ್ಬರಿಗೆ ಸಹ ಅದು ಪ್ರಯೋಜನಕ್ಕೆ ಬರಲಿ. ಇರುವಷ್ಟು ದಿನ ನಾವು ಉಪಕಾರ ಆಗಿರ್ಬೇಕು ಮನುಷ್ಯನಿಗೆ ಅನ್ನುವಂತಹದ್ದು, ಮನುಷ್ಯತ್ವ ಅಂತ ಹೇಳುವಂತದ್ದು ಅದುವೇ ಅಲ್ವಮ್ಮ. ಸೊ ಹಾಗಾಗಿ ಅದೇ ಕಷ್ಟಕ್ಕೆ ನಾವ್ ಯಾವಾಗ ಸ್ಪಂದನೆ ಮಾಡ್ತೇವೆ ಆವಾಗ ನಮಗೆ ಕೂಡ ಅವರ ಬ್ಲೆಸ್ಸಿಂಗ್ ಇದ್ರೆ ಸಾಕಾಗ್ತದೆ. ವಿದ್ಯೆಗೆ, ಕಾಯಿಲೆಗೆ, ಮತ್ತೆ ಒಂದು ಶಾಲಾ, ದೇವಸ್ಥಾನ ಅದೆಲ್ಲ ಇದ್ದದೆಲ್ಲ ನಾವು ಹೋಗುವಾಗ ಏನ್ ತಕೊಂಡು ಹೋಗುದಿಲ್ಲ. ಹೌದು, ಚೆನ್ನಾಗಿ ಮಾತಾಡ್ತೀನಿ. ಎಂತ ಓದಿದೀರಾ ನೀವು? ಎಜುಕೇಶನ್ SLC. ಆಗಿನ ಕಾಲಕ್ಕೆ SLC, ಈಗ ನಮಗೆ ಗ್ರಾಜುಯೇಷನ್ ಆದ್ರೂ ಕೂಡ ಸೇಮ್ ಇರುತ್ತೆ. ಸೊ ಹಾಗಾಗಿ ಜನರ ಎಲ್ರು ನಿಮಗೆ ಊರ್ನವರೆಲ್ಲ ಸಹಕಾರ ತುಂಬಾ ಸಹಕಾರ ಇದೆ. ದಿನೇಶನ ಚುಕ್ಕೆ ಎಣಿಸಿಕೊಳ್ಳಿಲ್ಲ, ಒಳ್ಳೆಯ ಸಹಕಾರ, ಕಪ್ಪು ಚುಕ್ಕೆ ಅಂತ ಹೇಳಿ ಏನಿಲ್ಲ. ನಿಜವಾಗ್ಲೂ ಗಟ್ಟಿಗಿತ್ತಂತಾನೆ ಹೇಳ್ಬೋದು. ದೊಡ್ಡ ಮನೆ, ತುಂಬಾ ಜಾಗ, ನನ್ನ ಕುಟುಂಬ ಕನಕವಜಲ್ಲಿ ಅಲ್ಲಿ ಏನಿದ್ರು ನಾನೇ ಹೋಗಿ ಹಾಜರಾಗ್ತೇನೆ. ಎಲ್ಲ ತಂಬಿಲ ಮೀಟಿಂಗ್ ಎಲ್ಲ. ಗಾಡಿ ಎಲ್ಲ ಡ್ರೈವಿಂಗ್ ಮಾಡ್ತೀನಿ. ಒಂದು ಕೈನಿಟಿ ತಗೊಂಡ್ ಹೋಗ್ತೇನೆ. ಮತ್ತೆ ಡ್ರೈವರ್ ಮಾಡುದು ಪರ್ಮನೆಂಟ್ ತರ ನಾ ಟ್ಯಾಪಿಂಗ್ ಮಾಡೋನು ಎಲ್ಲ ಇಲ್ಲಿ ಇದ್ದ, ಅವನಿಗೆ ಸಹ ತೊಂದರೆ ಆಗ್ತದಲ್ಲ, ಮತ್ತೆ ಡ್ರೈವರ್ ಆಗಿ ಹೋಗ್ತೇನೆ. ಎಂತೆಲ್ಲ ಕೃಷಿ ಉಂಟಮ್ಮ ನಿಮ್ದು? ಕೃಷಿ ಎಂತೆಲ್ಲ? ರಬ್ಬರು, ಅಡಿಕೆ, ತೆಂಗು, ತರಕಾರಿ ಎಲ್ಲ ಮಾಡ್ತೀರಾ? ತರಕಾರಿ ನೋಡಿ ಎಲ್ಲ ಬೇಲೆಲ್ಲ ಹಾಕಿ ನಾನು ಕೊಡ್ತೀರಾ? ಶಾಲಾ ಎಲ್ಲರಿಗೂ ದಾನ ಮಾಡುದು. ತರಕಾರಿ ಒಂದು ನುಗ್ಗೆಕೋಲ ಆದ್ರೂ ಇಡೀ ಕೊಡ್ತೇನೆ. ಎಂತಾದ್ರೂ ಬದನೆ, ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ ಮಾಡುದು. ಅಂದ್ರೆ ನನಗೆ ಒಟ್ಟು ಶಾಲೆಗಳಿಗೆ ಮಕ್ಕಳಿಗೆಲ್ಲ ಕೊಡ್ಬೇಕು, ಕೊಡುವುದೇ ಒಂದು ಖುಷಿ. ಅದೀಗ ನಾನೀಗ ನನ್ನದನ್ನು ನೋಡಿದ್ರೆ ಕೂಡ ಆ ಕೊಟ್ಟವರು ನನ್ನನ್ನು ಲೆಕ್ಕ ಹಾಕೊಂಡ್ರೆ ಅದು ಹೌದು ಅಂತ ಎಡೆಗೆ ಕೊಡ್ತೇನೆ. ಕೊರೋನಾ ಸಮಯದಲ್ಲಿ ನಾನು ಈ ತಲೆಗೆ ನಾನು ತರಕಾರಿ ಕೊಟ್ಟೆ, ಎಲ್ಲರಿಗೂ ಕೊಡ್ತಿದ್ದೆ. ಪುಳ್ಳಿಗಳು ಖುಷಿ ಪಡ್ತಾರೆ. ಖುಷಿ 4 ಜನ ಮಕ್ಕಳು ಓದ್ತಾರೆ. ಎಜುಕೇಶನ್ ಎಲ್ಲ ಮಕ್ಕಳು ತಂದೆ ತಾಯಿಯವರು ಕೊಡ್ತಾ ಇದ್ದಾರೆ, ಅದಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ. ಕೊನೆಯದಾಗಿ ಏನ್ ಹೇಳ್ತೀರಮ್ಮ? ಅಂದ್ರೆ ಈಗ ನಾನು ಮಾತಾಡ್ಸಿದೆ, ಏನಾದ್ರು ಬಾಕಿ ಇದೆಯಾ ಹೇಳೋದಕ್ಕೆ? ನನ್ನ ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋದೆ, ಹಾಗಾಗಿ ಏನಾದ್ರು ಬಾಕಿ ಇದೆಯಾ ಹೇಳೋದಕ್ಕೆ ಅಂತ? ನೀವು ನನ್ನನ್ನು ಗುರುತಿಸಿದಕ್ಕೆ ನನಗೆ ತುಂಬಾ ಖುಷಿ ಇದೆ. ಈ ಒಂದು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತೀರಾ. ನಿಮ್ಮ ನೀವು ಹೇಳ್ತಾ ಇದ್ರಿ ಅಲ್ವಾ, ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಸಾಕು ಅಲ್ಲ? ಜನರ ಆಶೀರ್ವಾದ ಸಿಕ್ಕಿದ್ರೆ ಸಾಕು. ಈಗ ನಾನು ಆರೋಗ್ಯದಲ್ಲಿ ಇದ್ದು ನನಗೆ ಜನರ ಅದೊಂದು
ಬ್ಲೆಸ್ಸಿಂಗ್ ಇದ್ರೆ ಸಾಕು ಅಂತ. ಓಕೆ, ಈಗ ಜನಗಳು ವಿಡಿಯೋನ ನೋಡ್ತಾ ಇದ್ರೆ ಸಾಕಷ್ಟು ಜನ ಕಾಲ್ ಕೂಡ ಮಾಡ್ತಾರಮ್ಮ. ಈಗ ಸುದ್ದಿಗೆ ಕಾಲ್ ಮಾಡೋರು ಇರ್ಬೋದು, ನಂಬರ್ ಕೊಡಿ ಪುಷ್ಪಾವತಿ ಅವರದು ಅಂತ ಹೇಳಿಂದ. ನಿಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಹಾಕ್ಬೇಕಾ ಅಲ್ಲ ಬೇಡವಾ? ನಮ್ಮಿಂದ ದಿನೇಶ್ ಅಣ್ಣನಿಗೆ ಹೇಳಿ ಕೊಡ್ಸ್ಬೋದ ಹೇಗೆ ಅಂತ ನಂಬರ್ ನೋಡೋಣ, ಅದು ಯೋಚನೆ ಮಾಡುವ ಹೇಗೆ ಅಂತ. ಸರಿ, ಇದಿಷ್ಟು ಪುಷ್ಪಾವತಿ ಅವರ ಮಾತು. ಚೆನ್ನಾಗಿ ಮಾತಾಡ್ಸಿದ್ರು, ಒಳ್ಳೆಯ ನಾಲೆಜ್ ಇದೆ. ಅವ್ರು ಹೇಳ್ತಾ ಇರುವಂತಹದ್ದು ಇಷ್ಟೇ, ನಮ್ಗೆ ನಾವು ಹೋಗೋಗ ಏನ್ ತಗೊಂಡು ಹೋಗೋದಿಲ್ಲ, ಇರುವಷ್ಟು ದಿನ ನೆಮ್ಮದಿಯಾಗಿರ್ಬೇಕು, ಇರುವಷ್ಟು ದಿನ ಜನರಿಗೆ ನಾವು ಸಹಕಾರ ಮಾಡ್ತಾ ಇರ್ಬೋದು. ಅಥವಾ ಆರೋಗ್ಯ ದೃಷ್ಟಿ ಆಗಿರ್ಬೋದು, ಅಥವಾ ಶಾಲಾ ಮಕ್ಕಳಿಗೆ ಸಹಕಾರ ಮಾಡೋದಾಗಿರ್ಬೋದು, ಅಥವಾ ನೆರೆಕರೆಯವರಿಗೆ ಸಹಕಾರ ಮಾಡುವಂತಹದ್ದಾಗಿರ್ಬೋದು, ಎಲ್ಲವೂ ಕೂಡ ಒಂದು ನಾವು ಇರುವಷ್ಟು ತನಕ ಒಳ್ಳೆಯ ರೀತಿಯಲ್ಲಿ ಇರ್ಬೇಕನ್ನುವಂಥದ್ದು ನಿಮ್ಮ ಮಾತಲ್ವಮ್ಮ. ಸೊ ಹಾಗಾಗಿ ಹಸ್ಬೆಂಡ್ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಅಂದ್ರೆ ನಾನು ಕೇವಲ 30 ವರ್ಷ ಮಾತ್ರ ನಾನಿದ್ದದ್ದು. ಆಮೇಲೆ ಅವರು ನನ್ನ ಬಿಟ್ಟು ಹೋದ್ರು. ಅಂದ್ರೆ ಅವರಿಗೆ ಒಂದು ಕಾಯಿಲೆ ಬಂತು, ಹಾಗಾಗಿ ಹಾಗಾಯ್ತು. ಆಮೇಲೆ ನಾನು ಗಂಡಸರಾಗಿ ನಾನು ನನ್ನ ಮನೆ ಎಲ್ಲ ಗೃಹ ಕೃತ್ಯವನ್ನು, ಹೊರಗೆ ಎಲ್ಲಾ ವ್ಯವಹಾರವನ್ನು ನೀವೇ ಬ್ಯಾಂಕ್ ಆಚೆ ಈಚೆ ಹೋಗುದು. ಅವರು ಕೃಷಿಕರಾಗಿದ್ರು? ಅವರು ಕೃಷಿಕರಾಗಿದ್ರು. ಹಾಗೆ ಎಲ್ಲದಕ್ಕೆ ನನಗೆ ಇದು ಅಭ್ಯಾಸ ಆಗಿ ಹೋಯ್ತು ದಿನಚರಿ ಅಂತ. ಮಕ್ಕಳನ್ನೆಲ್ಲ ಎಜುಕೇಶನ್ ಕೊಟ್ಕೊಂಡು ಜೀವನ. 2 ಮಕ್ಕಳಿಗೆ ಮದುವೆ ಮಾಡಿದೆ, ವಿದ್ಯೆ ಕೊಟ್ಟೆ. ವಿದ್ಯೆ ಆದ್ರೆ ಒಬ್ಬಳಿಗೆ ಮಾತ್ರ MA BEd ಮಾಡಿಸಿ ನಾನು, ಮತ್ತೆ ಮದುವೆ ಮಾಡಿಸಿ ಇಬ್ಬರಿಗೂ ಅಂತ ಹೊರಟು. ಸೊ ಹಾಗಾಗಿ ಇದಿಷ್ಟು ಪುಷ್ಪಾವತಿ ಅವರ ಮಾತು. ಬನ್ನಿ ನಮ್ಮಲ್ಲಿಗೆ ಬನ್ನಿ, ಯಾಕ ನಮಗೆ ಏನಾದ್ರು ಜಾಂಡೀಸ್ ಅನ್ನುವಂತಹ ರೋಗಗಳಿದ್ರೆ ನಮ್ಮಲ್ಲಿಗೆ ಬನ್ನಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಫೋನ್ ಮಾಡ್ಕೊಂಡ್ ಬರ್ಬೇಕಾಗತ್ತಲ್ವಮ್ಮ, ಹಾಗಾಗಿ ನಾನು ನನ್ನ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿರುವಂತಹದ್ದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಸಮಯವನ್ನ ನಮಗೆ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಕೂಡ. ಓಕೆ, ನನ್ನನ್ನು ಕರೆದು ನನ್ನ ಗುರುತಿಸಿ ಇಷ್ಟೆಲ್ಲ ಹೇಳಿದಕ್ಕೆ ಥ್ಯಾಂಕ್ಸ್. ಇದಿಷ್ಟು ಪುಷ್ಪಾವತಿ ದೇವಿದಾಸ್ ಬುಡ್ಲೆಗುತ್ತವರ ಮಾತು. ಇದು ಮತ್ತೊಮ್ಮೆ ನಾನು ಅಡ್ರೆಸ್ ಹೇಳಿಬಿಡ್ತೇನೆ ನಿಮಗೆ. ಗುತ್ತಿಗಾರಿನ 4 ಗ್ರಾಮದ ಈ ಒಂದು ಹಾಲೆಮಜಲ್ ಎಂಬಲ್ಲಿ ಇವರು ಇರುವಂತಹದ್ದು. ಸೊ ಹಾಗಾಗಿ ಮದ್ದು ಕೊಡುವವರು, ಹಳ್ಳಿ ಮದ್ದು ಕೊಡುವವರು ಸಾಕಷ್ಟು ಜನ ಇರ್ತಾರೆ. ಅದರ ಮಧ್ಯೆ ಇವರು ಯಾಕೆ ವಿಶೇಷ ಅಂತ ಹೇಳಿದ್ರೆ, ಒಂದು ಕೈಗುಣ, ಜೊತೆಗೆ ಇನ್ನೊಬ್ಬರಿಗೆ ದಾನ ಮಾಡುವಂತಹ ಒಳ್ಳೆಯ ಮನಸ್ಸು ಇವರಲ್ಲಿದೆ. ಸೊ ಹಾಗಾಗಿ ಸುಖ ಸಂಸಾರದೊಂದಿಗೆ ಜೀವನವನ್ನ ಸಾಗಿಸ್ತಾ ಇರುವಂತಹ ಒಂದು ದಿಟ್ಟ ಮಹಿಳೆ ಅಂತಾನೆ ಹೇಳ್ಬೋದು. ನೀವೆಲ್ಲ ನಮಗೆ ಸ್ಫೂರ್ತಿ ಅಮ್ಮ. ಸೊ ಹಾಗಾಗಿ ಮಾತುಗಳು ಕೂಡ ಚೆನ್ನಾಗಿ ಆಡಿದ್ರಿ. ನನ್ನೊಂದಿಗೆ ಈಗ ಮೇಡಮ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಪುಷ್ಪಾವತಿ ಅವರು, ನನಗೆ ಸ್ವಲ್ಪ ಹೊರಗಡೆ ದೂರ ಕಾಡಿಗೆಲ್ಲ ಹೋಗೋದಕ್ಕೆ ಕಷ್ಟ ಆಗತ್ತೆ ಅಂತ. ಸೊ ಹಾಗಾಗಿ ನನಗೆ ಸಹಾಯ ಮಾಡ್ತಾರೆ ಇವರು ಕೊರಗಪ್ಪ ಅನ್ನುವಂಥವ್ರು ಅಂತ. ಸುಮಾರು 1 ಅಲ್ಲ 2 ಅಲ್ಲ 25 ವರ್ಷಗಳಿಂದ ಇವರ ಮನೆಯಲ್ಲೇ ಇವರು ಅವರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದಾರಂತೆ. ಸೊ ಹಾಗಾಗಿ ನಮಸ್ತೆ. ಕೊರಗಪ್ಪಿ ಓಕೆ. ಮೂಲು ಏತ್ ವರ್ಷ ಅಂಡ್ ಬರ್ತಿತ್ತು? 20 ವರ್ಷ ಅಂಡ್ ಅಮ್ಮಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅಂದ್ರೆ ಗುಡ್ಡೆ ಪುರ ಪೋಪಾರ ಅಂದ್ರೆ ಗುಡ್ಡೆ ಬೋತು ಸಪ್ಪು ಮರದು ಕೊಡಿ ಕೊಂಡ್ರೆ ಒಂದು ಪೇರು ಆ ಕೊಡಿನ ಬರ್ಕೊಂಡು ಬರ್ಕೊಂಡು ಅವತ್ತೆ 3 ದಿನ ಕೊಡ್ತಾರೆ. 3 ದಿನಕ್ಕೂ 5 ದಿನ ಕೊಂಡ್ರು ಉಕ್ಕ ಬೇರು ಮೂಲೆ ಏನೇನು ನಡ್ಸು ಮಾಡ್ತಾರೆ. ಬೇರು ಪೂರ ಏನೇನು ನಡ್ತಾನೆ ತುಂಡೆ ಇನ್ನು ಗಚ್ಚು ಬಣ್ಣಗ ಇಂಜಿ ಪ್ಲೇಟ್ ಗುದ್ದು ತೋಪದೆ ಕೊಡ್ಕೊಂಡು ಬುಕ್ಕ ಬೆಲೆ ಸುಮಾರು ಜನ ಬರ್ಪೇರ 4-5 ಜನ ಪುಷ್ಪಾವತಿ ಅಮ್ಮನ ಬುಕ್ ಆರು ಮರ್ದು ಕೊಡ್ಕೊಂಡು ಹೋದ್ರಿ ಏನ್ ಬುಕ್ ಎಡ್ಡು ಜನ ತೊಂದರೆ ಬರ್ಪೇರು ಬ್ಯಾಂಗ್ಳೂರು ಅಲ್ಚಿಟ್ಟು ಸೋಕು ನಿಗ್ಲೇನ್ ಸೋಕು ತೂಂಪೇರ ಇನ್ನೊಂದು ಲಾಯ್ಕು ಹೋಗ್ಪೇರು ಏನೇ ಇಲ್ಲಡೆ ಪುರ ಕಟ್ಟು ಕೊಡ್ತೀರಿ, ಇಲ್ಲಡೆ ಕಟ್ಟು ಕೊಡ್ತೀರಿ, ಜೋಕ್ಲೆಲ್ಲ ಹೋಗ್ಪೇರು ತೊಂದರೆ ನಮ್ಮ ಇಲ್ಲಿ ತಲೆಗೊಂಡು ಇನ್ನಂಕ ಖುಷಿ ಅಗಲು ಓಡೆ ಪಾಡು ಓಡೆ ಬರ ಅಗಲಿನ ಭೂಮಿ ಅಗಲಿನ ಇಲ್ಲೂ ಕೂಡ ಎಣ್ಣ ಸೋದ ಅಗಲ್ ಬನ್ನೇಟ ನಮ್ಮ ಊರು ನೋಡಕ ಅಗಲಿನ ಗಂಜಿನ. ಇದಿಷ್ಟು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ ರಕ್ಷಿತ್ ಜೊತೆ ಕರುಣಾಕರ ಕೆಮ್ಮಾರ, ರಿಪೋರ್ಟರ್ ದಿನೇಶ್ ಹಾಳೆಮಜಲು, ನಾನು ಪೂಜಾ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.